ಮಾನ್ಯ ಅಧ್ಯಕ್ಷರೇ, ಕೊಡ್ರಿ ನಮಸ್ತೆ ಕೊಡ್ರಪ್ಪ. ಎಂಟರ್ಪ್ರೀನರ್ಸ್ಗೆ ಮಾತಾಡಿ. ನಾನು ನಿಮ್ ಕಡೆ ಆ ಕಡೆ ನೋಡ್ತಾನೆ ಇಲ್ಲ. ನೀವು ಬಿಡಿ ಮಾತಾಡಿ. ಆಯ್ತಪ್ಪ, ಆಮೇಲೆ ಹೇಳಿ. ಕೇಂದ್ರ ಸರ್ಕಾರ ಮಾಡಿಲ್ಲ ಇವತ್ತಿನವರೆಗೆ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಈಸ್ ನಾಟ್ ಓನ್ಲಿ ನಂಬರ್ 1 ಸ್ಟೇಟ್, ದಿಸ್ ಈಸ್ ದಿ ಓನ್ಲಿ ಸ್ಟೇಟ್ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ. ನಮಗೆ ಇವರು ಪಾಠ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ, ಅವರ ಹಿತದ ಬಗ್ಗೆ, ಅವರನ್ನು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ಪ್ರತಿಯೊಬ್ಬರಿಗೂ ಕೂಡ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಬಡವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗ್ತದೆ. ದಟ್ ಇಸ್ ವಾಟ್ ಗಾಂಧೀಜಿ ಹೇಳಿದ್ದರು, ಅಂಬೇಡ್ಕರ್ ಅವರು ಹೇಳಿದ್ದದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರೆಲ್ಲ ಸ್ವಲ್ಪ ಒಂದ್ಸಾರಿ 25 ನವೆಂಬರ್ 1949ರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಭಾಷಣ ಓದಿದ್ರೆ ಹೊಸ ಇವ್ರಿಗೆ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ. ನವೆಂಬರ್ 25ನೇ ತಾರೀಕು ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಅಂಬೇಡ್ಕರ್ ಅವರು ಮಾಡಿರತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಕಾನ್ಸ್ಟಿಟ್ಯೂಷನ್ ಮಂಡಿಸಿ ಅಂಗೀಕಾರ ಆಗಬೇಕಾಗಿತ್ತು. 26ನೇ ತಾರೀಕು ಅಂಗೀಕಾರ ಆಯಿತು, ನವೆಂಬರ್ 26ಕ್ಕೆ. 25ನೇ ತಾರೀಕು ಭಾಷಣ ಮಾಡಿದ್ದಾರೆ. ಆ 25ರ ಭಾಷಣ, ಇಟ್ ಈಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್ ಮೇಡ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ಓದ್ಬೇಕಲ್ಲ, ಅದು ಓದದೇ ಇರೋದ್ರಿಂದ ಈಗ ಇಷ್ಟೆಲ್ಲ ಇವರಿಗೆ ಕನ್ಫ್ಯೂಷನ್. ಯಾವ ಪದ್ಧತಿನೂ ಇಲ್ಲ, ಯಾವ ಪದ್ಧತಿನೂ ಇಲ್ಲ. ಜನಸಂಘ ನಿಂತಿರ್ಲಿಲ್ಲ. ಈ ಗೋಬೆಲ್ ಸಂತಾನ ಇವರೇ, ಗೋಬೆಲ್ ಸಂತಾನ ಯಾರು? ಇವರೇ ಗೋಬೆಲ್ ಸಂತಾನ. ಗೋಬೆಲ್ ಸಂತಾನ ಯಾರು? ಇವರೇ. ಸಿಟಿ ರವಿಗೂ ರವಿಕುಮಾರ್ ಪೈಪೋಟಿ. ನಾನು ಆರ್ಎಸ್ಎಸ್ನವರು ಮೆಚ್ಚಿಸಬೇಕು, ನಾನು ಮೆಚ್ಚಿಸಬೇಕು ಅಂತೇಳಿ ಸಿಟಿ ರವಿ ಮತ್ತು ರವಿಕುಮಾರ್ ಅವರಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಆಗಕ್ಕೆ ಪೈಪೋಟಿ. ಆದ್ರೆ ಅವ್ರು ಮೆಚ್ಚಿಸೋಕ್ಕೋಸ್ಕರ ಪದ್ಧತಿ ಅಂತ ಹೇಳೋದು, ಮಾತಾಡೋದು. ನೋಡಿ ಇವರೇ ದೇಶಕೃಪದಲ್ಲಿ ಮಾಡಿದ್ದೀರಾ? ಇದು ಆರ್ಎಸ್ಎಸ್ ಆಫೀಸ್, ಇದು ನಿಮ್ಮ ದೇಶಕೃಪೆ, ಇದು ನಿಮ್ಮ ದೇಶಕೃಪೆ. ಇದು ಮುಖ್ಯಮಂತ್ರಿ ಮಾತಾಡ್ತಾರೆ, ಅದು ಸುಳ್ಳು. ಮುಖ್ಯಮಂತ್ರಿ ಮಾತಾಡ್ತಾರೆ. ಮಾನ್ಯ ಸಭಾಪತಿ ಅವರೇ, ಈ ತರ ಗಲಾಟೆ ಮಾಡಿದ್ರೆ ನಾನು ಮಾತಾಡಕ್ ಆಗೋಲ್ಲ. ಹಿಂಗೆ ಈ ತರ ಎಲ್ಲ ಏನ್ರಿ ನೀವು ಮಾತಾಡಿದ್ರೆ? 6 ಜಾಗ ಕೊಡಲಿಲ್ಲ. ಮೋದಿಗೆ ಮಾಡಕ್ ಹೇಳಿ, ಸಭಾಪತಿಗಳೇ, ಖರ್ಗೆ ಅವರೇ, ಶರಣ್ ಪ್ರಕಾಶ್ ಪಾಟೀಲ್, ಒಂದು ನಿಮಿಷ ತಡಿ, ನಿಮ್ಮ ತಡೀರಿ.
ತಡೀರಿ ನೀವು ಏನ್ ಮಾತಾಡ್ಬೇಕು ನಾವು ತೀರ್ಮಾನ ಮಾಡ್ತೇವೆ. ನೀವೇನ್ ಏನ್ ಮಾತಾಡ್ಬೇಕಿತ್ತು ಅವ್ರು ಟಿಕೆಟ್ ಹೊರಗೋಗ್ಬೇಕಂತೇನ ಅಲ್ಲ ಸರ್ ನಾವು ಏನ್ ಈಗ ಇವ್ರ ಭಾಷಣ 40 ವರ್ಷ ಕೇಳಿದೀವಿ. ಹಗರಣದ ಬಗ್ಗೆ ಮಾತಾಡ್ಲಿ. ಒಂದ್ ನಿಮಿಷ ಇಲ್ಲಿ ಮಾತಾಡಿ ಅಂಬೇಡ್ಕರ್ ಸೋತಿದ್ದು ಯಾರು ಅಂತ ಹೇಳಿ. ನೋಡಿ ಒಂದ್ ನಿಮಿಷ ಕೇಳಿ ಕೂಡ್ರಿ 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 ಕೂಡಪ್ಪ ನೋಡಿ ಒಂದ್ ನಿಮಿಷ ಕೇಳಿ ಏಯ್ ರವಿ ಏನು ಹೊರ ಮರ ಬಾಯ್ ಐತಿ ಅನ್ನೋ ಬಡ ಆಯ್ತು ನೋಡಿ ನಾನು ಹೇಳ್ತೀನಿ ಇಂಥ ಇದೇ ರೀತಿ ಮಾತಾಡಂತ ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಯಾರು ನಿಮ್ಗೂ ಹೇಳ್ತಾರೆ ಇದೇ ರೀತಿ ಮಾತಾಡಂತ ಹೇಳಕ್ ಸಾಧ್ಯ ಇಲ್ಲ. ಒಂದೊಂದು ಮಾತಾಡುವಾಗ ಅದಕ್ಕೆ ಕಂಟೆಂಟ್ಸ್ ಹೇಳ್ತಿರ್ತಾರ ಅವ್ ಕೇಳಬೇಕು. ನೀವು ಅದನ್ನ ಬಿಟ್ಟು ನೀವು ಹಿಂಗ ಮಾತಾಡಿ ಹಿಂಗ ಹೋಗಿ ಅದು ಮುಖ್ಯಮಂತ್ರಿ ಹೇಳಕ್ ನನಗೂ ಅಧಿಕಾರ ನಿಮ್ಗಿಲ್ಲ. ಮಾತಾಡಿ ವಾಲ್ಮೀಕಿ ಬಗ್ಗೆ ಮಾತಾಡಿ ದೊಡ್ಡ ಚೆನ್ನಾಗಿ ಹಗರಣದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ ಆ ವಿಷಯಾಂತರ ಮಾಡಿದ್ರೆ ನಾವೆಲ್ಲ ಮಾತಾಡ್ಲಿಕ್ಕೆ ವಿಚಾರ ಕೇಳಿ ಅಜ್ಞಾನಿಗಳಿಂದ ಅಪಾಯ ಇಲ್ಲ. ಅಜ್ಞಾನಿಗಳಿಂದ ಅಪಾಯ ಇಲ್ಲ. ಅಜ್ಞಾನಿಗಳಿಂದ ಸಮಾಜಕ್ಕೆ ಹಾನಿ ಇಲ್ಲ. ಮುಖ್ಯಮಂತ್ರಿಗಳು ಪೂರ್ಣ ರವಿ ಒಂದ್ ನಿಮಿಷ ರವಿ ಒಂದ್ ನಿಮಿಷ ನೀವು 2 ತಾಸು 20 ಕೊಡ್ರಿ ಏನ್ರಿ ಇವ್ರ ನೋಡಿ ಒಂದ್ ನಿಮಿಷ ಇವರೇ ಒಂದ್ ನಿಮಿಷ ರವಿ ಅವರ 2 ತಾಸು 20 ನಿಮಿಷ ಮಾತಾಡಿ ನೀವು ಅಷ್ಟರ ಮೇಲೆ ಮಾತಾಡಿರಿ ಜಗತ್ತಿನೆಲ್ಲ ಮಾತಾಡಿರಿ ಜಗತ್ತೆಲ್ಲ ನಮ್ಮ ಪಕ್ಷದ ಬಗ್ಗೆ ನಮ್ಮ ನಾಯಕರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಎಲ್ಲರೂ ಮಾತಾಡಿದ್ರು ಅವರು ಏನ್ರಿ ಇವ್ರ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ರಿ ಅವ್ರು ನಮಗೆ ಪಾಠ ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಇದೆ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ನೀವು ಮಾತ್ರ ರಾಹುಲ್ ಗಾಂಧಿ ವಾಲ್ಮೀಕಿ ಬಗ್ಗೆ ಅವು ಯಾವ ಕಡ್ತಕೋಬಾರ್ದು ಸಭಾಪತಿಗಳ ಪಾಯಿಂಟ್ ಆಫ್ ಆರ್ಡರ್ ವಿಷಯ ಏನಂದ್ರೆ ಸಭಾಪತಿಗಳೇ ಏನ್ ನಿಮ್ದು ಹೇಳಿ ನನ್ನ ವಿಷಯ ಏನಂದ್ರೆ ಎಲ್ಲ ಏನ್ ಮಾತಾಡ್ಬೇಕು ಸಭಾಪತಿಗಳೇ ಈಗ ನಾವು ನಿಲುವಳಿ ನಿಮ್ಗೆ ಕೇಳಿ ಒಂದ್ ನಿಮಿಷ ಕೇಳಿ ಹೇಳಿ ಸುಮ್ ಕೊಡ್ರಿ ನಾವ್ ಒಂದ್ ಮಾತು ಹೇಳ್ತೀನಿ ಹೇಳಿ ನಿಮ್ಗೆ ಸಭಾಪತಿ. ಮುಖ್ಯಮಂತ್ರಿಗಳ ಭಾಷಣ ಮುಗಿಯುವವರೆಗೆ ನೀವು ಯಾರು ಮಾತಾಡ್ತಕ್ಕದ್ದಲ್ಲ. ಅವ್ರಾದ ನಂತರ ಪಾಯಿಂಟ್ ಆಫ್ ಆರ್ಡರ್ ಬರುದಿಲ್ಲ, ಭಾಷಣ ಮಾಡೋದ ಬರುದಿಲ್ಲ. ಪಾಯಿಂಟ್ ಆಫ್ ಆರ್ಡರ್ ನಾಯಕ್ ಕೇಳಿ ಪಾಯಿಂಟ್ ಆಫ್ ಆರ್ಡರ್ ಬರಂಗಿಲ್ಲ. ಇದು ಮುಗಿದ ನಂತರ ನೀವು ಕೇಳಂತ ಹೇಳಿ ಸೆಂಟೆನ್ಸ್ ಸಭಾಪತಿ ಪಾಯಿಂಟ್ ಆಫ್ ಆರ್ಡರ್ ಬರಂಗಿಲ್ಲ. 2 ಲೈನ್ ಹೇಳ್ತೇನೆ ಸಭಾಪತಿಗಳೇ. ವಿಷಯ ಏನಿತ್ತು ಅಂದ್ರೆ ಭಾಷಣ ಏನ್ ಮಾಡ್ಬೇಕು ನಾ ಏನ್ ಹೇಳ್ಬೇಕು ಭಾಷಣ ಬೇಡ. ನಮ್ಮ ಉತ್ತರ ಬೇಕು. ನೀವು ಕೂಡ ಭಾಷಣ ಮಾಡಿದ್ರಲ್ಲ ಸಭಾಪತಿಗಳೇ ಮಾನ್ಯ ಮುಖ್ಯಮಂತ್ರಿಗಳು ಮಹರ್ಷಿ ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡಬೇಕು ಅನ್ನೋದು ನಾವು ಒಪ್ಕೊಂಡಿದ್ದೇವೆ, ಮಾತಾಡ್ತಾ ಇದ್ದಾರೆ. ಆದ್ರೆ ನಾನು ಅನುಮತಿಯನ್ನು ಕೊಡೋದಿಲ್ಲ. ಮಾತಾಡ್ಬೇಡ ಹೇಳ್ತೀನಿ. ಮತ್ತೆ ಮಾತಾಡಿದ್ರೆ ಅದರಿಂದ ಬೇರೆ ಅಲ್ಲ, ತಮ್ಮ ಅನುಮತಿ ಪಡ್ಕೊಂಡು ಮಾತಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳ ತಮ್ಮ ಅನುಮತಿಯನ್ನು ತಗೊಂಡು ಪಾಯಿಂಟ್ ಮಾಡ ಬರುದಲ್ರಿ, ಭಾಷಣ ಮಾಡೋ ಪಾಯಿಂಟ್ ಮಾಡ್ಬೋದೇನ್ರಿ? ಏನಾಯ್ತು ನಿಮ್ಗೆ ಪಾಯಿಂಟ್ ಮಾಡ ಹೆಂಗ್ ಬರೋದ್ರಿ? ಸಿಎಂ ರಿಪ್ಲೈ ಮಾಡುವ ಪಾಯಿಂಟ್ ಬರೋದಿಲ್ಲ ಅಂತೇಳಿ ಅದ್ರ ಮೇಲೆ ನೀವು ರೂಲಿಂಗ್ ಕೊಡ್ತೀರಾ? ಅವ್ರು ಹೇಳ್ಬೇಕಾ? ಅದು ಅವ್ರು ಹೇಳ್ತಾ ಇದ್ರಲ್ಲ, ಅವ್ರು ಹೇಳ್ತಾರೆ ಮಾತು ಕೇಳಿ ತಯಾರಿಲ್ಲ. ನೀವು ಅವ್ರ ಮಾತು ಕೇಳಿ ತಯಾರಿಲ್ಲ. ನೀವ್ ಹೇಳ್ದಂಗೆ ಕೇಳ್ಬೇಕಂದ್ರಿ, ನೀವ್ ಹೇಳ್ದಂಗೆ ಕೇಳ್ಬೇಕು. ನಾವು ಆ ರೀತಿ ಪರಿಸ್ಥಿತಿ ಕಳಿಸ್ತಾ ಇಲ್ಲ. ಎಲ್ಲರೂ ಮಾತಾಡ್ತಾರೆ. ಅವ್ರಿಗೆ ಲೀಡರ್ ಆಫ್ ಅಪೋಸಿಷನ್ ಇದ್ರ ರೇಸ್ನಾಗ ಇಲ್ಲ, ಅವ್ರು ರೇಸ್ನಾಗ ಅದಾರ, ಕಾಂಪಿಟೇಷನ್ ಮಾಡಕತ್ತಾರ, ಮಾಡ್ಲಿ ಬಿಡಿ. ದಿಸ್ ಇಸ್ ಆಲ್ ಇದನ್ನು ಓದಿ ನಾನು ಓದಿದ್ದೀನಿ ಸಭಾಪತಿ. ವಿಷಯಾಂತರ ಆಗಿದೆ, ನಾನು ಓದಿದ್ದೇನೆ. ಒಂದು ನಿಮಿಷ ಒಂದೇ ನಿಮಿಷ
ಒಂದೇ ನಿಮಿಷ ಸಭಾಪತಿಗಳೇ, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ನಿಲುವಳಿ ನಿಲುವಳಿ ತಂದಿರ್ತಕ್ಕಂಥ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ. ಆದ್ರೆ ಮುಖ್ಯಮಂತ್ರಿಗಳು ಮಾತಾಡ್ತಿರೋದು ಬಿಜೆಪಿ ಎಸ್ಟಿ ವಿರೋಧಿಗಳು ಅಂತ ಮಾತಾಡ್ತಿದ್ದಾರೆ. ಎಲ್ಲಿಂದ ಬರ್ತದೆ ವಿಷಯ ಇದು? ಹಾಗಾಗಿ ಈ ವಿಷಯ ಸಭಾಪತಿಗಳೇ ಇದನ್ನು ಒಪ್ಪುವುದಿಲ್ಲ. ಬಿಜೆಪಿಯವರು ಎಸ್ಟಿ ಪರ 25,000 ಕೋಟಿನ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ರು. 25,000 ಕೋಟಿ ಗ್ಯಾರಂಟಿಗಳಿಗೆ ಹೆಂಗ್ ಉಪಯೋಗ ಮಾಡಿದ್ರು? ಇದ್ರ ಬಗ್ಗೆ ಯಾವ ಸಭಾಪತಿಗಳೇ ನಮಗೆ ಮಾತಾಡಕ್ ಅವಕಾಶ ಕೊಡಬೇಕು. ನಾವು ಯಾವತ್ತೂ ಕೂಡ ಅಂಬೇಡ್ಕರ್ ವಿರೋಧಿಗಳಲ್ಲ. ಕೇಳ್ತೀರಿ ನೀವು? ನಾನು ಪಾಯಿಂಟ್ ಆಫ್ ಆರ್ಡರ್ಗೆ ಅನುಮತಿಯನ್ನು ಕೊಟ್ಟಿಲ್ಲ. ಕುತ್ಕೊಳ್ಳಿ ಸಭಾಪತಿಗಳೇ. ಕೊಟ್ಟಿಲ್ಲ, ಕುತ್ಕೊಳ್ಳಿ. ಅಲ್ಲ, ಅವ್ರು ವಿಷಯಾಂತರ ಮಾಡಿದಾರ ಇಲ್ಲ? ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ವಿಷಯಾಂತರ ಮಾಡಿದ್ದಾರೆ. ಸಭಾಪತಿಗಳೇ, ಎಷ್ಟೆಲ್ಲ ಹೇಳ್ಬೇಕು ನೀವು? ಏನ್ ಹೇಳ್ಬೇಕು? ಅಲ್ಲ, ದಯವಿಟ್ಟು ಹೇಳೋದಿಲ್ಲ. ಅವಾಗಲೇ ಹೇಳಿದೆ ಆಚೆ ಹಾಕಿ ಅಂತ. ಎಷ್ಟೆಲ್ಲ ಹೇಳ್ಬೇಕು ಸರ್? ನಡೆಯಕ್ ಬಿಡ್ತಾ ಇಲ್ಲ. ಮುಖ್ಯಮಂತ್ರಿ ಉತ್ತರ ಕೊಡಕ್ ಬಿಡ್ತಾ ಇಲ್ಲ. ಇದೊಂದು ದೊಡ್ಡ ಷಡ್ಯಂತ್ರ ಇದು. ಎಷ್ಟು ಸಲ ನಾವು ಹೇಳಿದ್ವಿ, ಕೇಳಿ, ತಾಳ್ಮೆಯಿಂದ ಕೇಳಿ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿ ಉತ್ತರ ಕೊಡಬಾರ್ದು ಅಂತಾನೆ ಮಾಡಕ್ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ನಿಮಗೆ ಉತ್ತರ ಬೇಕೋ ಬೇಡ? ನಿಮಗೆ ಉತ್ತರ ಬೇಕೋ ಬೇಡ? ಒಂದ್ ನಿಮಿಷ ನಾ ಹೇಳ್ತೀನಿ. ಒಂದ್ ನಿಮಿಷ ಕೇಳಿ. ಅಲ್ಲ, ಅವರು ಹಗರಣ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ. ಕೇಳಿ ರವಿಕುಮಾರ್, ಇದೇ ರೀತಿ ಮಾತನಾಡೋದು ಹೇಳಕ್ ಹೋದ್ರ ಇನ್ನು ಕನೆಕ್ಷನ್ ನಲ್ಲಿ ಬಂದಾಗ ಕೆಲವು ವಿಷಯಗಳನ್ನ ಮಾತಾಡ್ತಿರ್ತಾರೆ. ಅವ್ರು ಅದನ್ನ ಏನಂದ್ರೆ ದಾರಿಯನ್ನು ಬಿಟ್ಟೇನು ಹೋಗಿಲ್ಲ. ಕೆಲವು ವಿಷಯದಲ್ಲಿ ಮಾತಾಡೋದು ಏನು ಕೆಲವು ನಿಯಮಗಳನ್ನ ಹೇಳ್ಬೇಕಾಯ್ತು. ಆಯ್ತು, ನೀವು ಓದಿದೀನಿ, ಆಯ್ತು. ಅದಕ್ಕೆ ಕನೆಕ್ಟ್ ಇದ್ದದೇ ಹೇಳ್ತಾರೆ. ಅದು ಕನೆಕ್ಟ್ ಆಯ್ತಾಯ್ತು. ಅದು ಕನೆಕ್ಟ್ ಇದ್ದದ ಮಾತಾಡಿ. ಆಯ್ತಾಯ್ತು. ಅದು ಕನೆಕ್ಟ್ ಇದ್ದದ ಮಾತಾಡಿ.